ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಇವತ್ತು ನಾವು 2026ನೇ ವರ್ಷ ತುಲಾ ರಾಶಿಯವರಿಗೆ ಹೇಗಿರಲಿದೆ ಅಂತ ಆಳವಾಗಿ ನೋಡೋಣ. ಈ ವರ್ಷ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಕಾದಿವೆ ಮತ್ತು ಗ್ರಹಗಳು ನಿಮ್ಮ ಮೇಲೆ ಹೇಗೆ ಪ್ರಭಾವ ಬೀರ್ಲಿವೆ ಅನ್ನೋದನ್ನ ವಿವರವಾಗಿ ಅರ್ಥ ಮಾಡಿಕೊಳ್ಳೋಣ. ತುಲಾರಾಶಿಯವರೇ, ಇದನ್ನ ಬರೀ ಒಂದು ಸ್ಫೂರ್ತಿದಾಯಕ ಮಾತು ಅಂತ ಅನ್ಕೋಬೇಡಿ. ಇದು 2026ಕ್ಕೆ ಬ್ರಹ್ಮಾಂಡ ನಿಮಗಾಗಿ ಬರೆದಿರೋ ಒಂದು ಮಾರ್ಗದರ್ಶಿ ಸೂತ್ರ. ಅಂದ್ರೆ ಈ ವರ್ಷ ಎದುರಾಗೋ ಸವಾಲುಗಳನ್ನ ದಾಟಿದ ಮೇಲೆ ಸಿಗೋ ಯಶಸ್ಸಿದೆಯಲ್ಲ, ಅದು ಅಷ್ಟು ದೊಡ್ಡದಾಗಿರುತ್ತೆ. 2026 ಪ್ರಶ್ನೆಗಳ ವರ್ಷ ಅಲ್ಲವೇ ಅಲ್ಲ, ಇದು ಉತ್ತರಗಳ ವರ್ಷ. ಈ ವರ್ಷದ ಮೂಲ ತತ್ವವೇ ಕನ್ನಡಿ. ನಿಮ್ಗೊತ್ತಲ್ಲ, ಕನ್ನಡಿ ಯಾವತ್ತೂ ಸುಳ್ಳು ಹೇಳಲ್ಲ. ನಮ್ಮ ಕರ್ಮ ಹೇಗಿರುತ್ತೋ ಅದನ್ನೇ ಅದು ಪ್ರತಿಫಲಿಸುತ್ತೆ. ಹಾಗೆಯೇ ಈ ವರ್ಷ ನಿಮ್ಮ ಕರ್ಮಕ್ಕೆ ತಕ್ಕ ಪ್ರತಿಫಲ ಸಿಗುವೊಂದು ವಿಶೇಷ ಒಪ್ಪಂದ ಏರ್ಪಟ್ಟಿದೆ. ಅದನ್ನೇ ನಾವು ದೈವಿಕ ಪುನಃಪ್ರಾಪ್ತಿ ಅಂತ ಕರಿತಿರೋದು. ಸರಿ, ಹಾಗಾದ್ರೆ ಇವತ್ತು ನಾವು ಈ 6 ಮುಖ್ಯ ವಿಷಯಗಳ ಬಗ್ಗೆ ಮಾತಾಡೋಣ. ವರ್ಷದ ಅಡಿಪಾಯದಿಂದ ಹಿಡಿದು ವೃತ್ತಿ, ಸಂಬಂಧಗಳು ಮತ್ತು ಕೊನೆಗೆ ನಿಮ್ಮ ಯಶಸ್ಸನ್ನು ಖಚಿತಪಡಿಸೋಕೆ ಸಹಾಯ ಮಾಡುವ ಕೆಲವು ಪರಿಹಾರಗಳವರೆಗೂ ಎಲ್ಲವನ್ನೂ ನೋಡೋಣ. ಮೊದಲನೇದಾಗಿ ವರ್ಷದ ದೈವಿಕ ರೂಪರೇಷೆ, ಅಂದ್ರೆ ಈ ವರ್ಷದ ಅಡಿಪಾಯ ಏನು ಅದನ್ನು ಅರ್ಥ ಮಾಡ್ಕೊಳ್ಳೋಣ. 2 ಪ್ರಮುಖ ಗ್ರಹಗಳ ಸ್ಥಾನಗಳು ಈ ವರ್ಷವನ್ನ ರೂಪಿಸ್ತವೆ. ಒಂದು, ಕರ್ಮಕ್ಕೆ ಅಧಿಪತಿಯಾದ ಶನಿ 6ನೇ ಮನೆಯಲ್ಲಿ ಒಬ್ಬ ನ್ಯಾಯಾಧೀಶಂತರ ಕೂತಿದ್ದಾನೆ. ಇನ್ನೊಂದು, 3ನೇ ಮನೆಯಲ್ಲಿ 4 ಗ್ರಹಗಳ ಒಂದು ಅಪೂರ್ವದ ಸಂಯೋಗ ನಿಮಗೆ ಅಪಾರ ಧೈರ್ಯವನ್ನ ಕೊಡುತ್ತೆ. ನೋಡಿ, 6ನೇ ಮನೆಯಲ್ಲಿ ಶನಿ ಇದ್ದಾನೆ ಅಂತ ತಕ್ಷಣ ಭಯ ಪಡೋ ಅಗತ್ಯ ಇಲ್ಲ. ಆತ ಇಲ್ಲಿ ಸಮಸ್ಯೆ ಕೊಡೋಕ್ ಬಂದಿಲ್ಲ. ಬದಲಿಗೆ ನಿಮ್ಮ ಕರ್ಮಗಳ ಲೆಕ್ಕ ಇಡೋ ಒಬ್ಬ ನ್ಯಾಯಾಧೀಶಂತರ ಬಂದಿದ್ದಾನೆ. ನಿಮ್ಮಲ್ಲಿ ಶಿಸ್ತು ಮತ್ತು ಪ್ರಾಮಾಣಿಕತೆ ಇದ್ರೆ ಶತ್ರುಗಳು ತಾವಾಗಿಯೇ ದಾರಿ ಬಿಡ್ತಾರೆ. ಆದ್ರೆ ತಪ್ಪು ದಾರಿ ಹಿಡಿದ್ರೆ ಶನಿಯ ನ್ಯಾಯ ತುಂಬಾನೇ ಕಠಿಣವಾಗಿರುತ್ತೆ. ಇಲ್ಲಿ ಗೆಲುವು ಅನ್ನೋದು ನಿಮ್ಮ ಪ್ರಾಮಾಣಿಕತೆಗೆ ನೇರವಾಗಿ ಸಂಬಂಧಪಟ್ಟಿದ್ದು. ಸರಿ, ಈಗ 2026ರ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯಕ್ಕೆ ಬರೋಣ. ಅದೇನಂದ್ರೆ, ಈ ವರ್ಷವನ್ನ ನಾವು 2 ವಿಭಿನ್ನ ಮತ್ತು ವ್ಯತಿರಿಕ್ತ ಹಂತಗಳಾಗಿ ನೋಡಬಹುದು. ಇದು ಒಂಥರ ಒಂದು ಪರೀಕ್ಷೆ ಮತ್ತು ಆ ಪರೀಕ್ಷೆ ನಂತರ ಬರುವೊಂದು ದೊಡ್ಡ ವಿಜಯದ ಕತೆ. ನೋಡಿ, ಈ ಚಿತ್ರನೇ ಇಡೀ ವರ್ಷದ ಕಥೆ ಹೇಳುತ್ತೆ. ಮೊದಲ 5 ತಿಂಗಳು ಅಂದ್ರೆ ಜನವರಿಯಿಂದ ಮೇವರೆಗೆ ಇದು ಶನಿಯ ಪರೀಕ್ಷೆಯ ಸಮಯ. ಇದು ಒಂಥರ ಕಡಿದಾದ ಬೆಟ್ಟ ಹತ್ತಿದ ಹಾಗೆ. ಕಷ್ಟ ಇರುತ್ತೆ, ಪರಿಶ್ರಮ ಬೇಕು, ತಾಳ್ಮೆ ಬೇಕು. ಆದರೆ ಒಮ್ಮೆ ಆ ಪರೀಕ್ಷೆ ಪಾಸಾದ್ರೆ ಜೂನ್ನಿಂದ ದೇವಗುರು ಬೃಹಸ್ಪತಿ ಸಿದ್ಧನಾಗಿರ್ತಾನೆ. ಏನ್ ಕೊಡೋಕೆ? ಯಶಸ್ಸು, ಗೌರವ, ಸಮೃದ್ಧಿ ಎಲ್ಲವನ್ನೂ. ಈ ದಿನಾಂಕವನ್ನ ದಯವಿಟ್ಟು ಎಲ್ಲಾದ್ರೂ ಬರೆದಿಟ್ಕೊಳ್ಳಿ. ಜೂನ್ 2, 2026. ಇದು ಈ ವರ್ಷದ ಅತಿ ದೊಡ್ಡ ಟರ್ನಿಂಗ್ ಪಾಯಿಂಟ್. ಯಾಕೆ ಗೊತ್ತಾ? ಅಂದು ಗುವುಗ್ರಹ ನಿಮ್ಮ ವೃತ್ತಿಜೀವನದ ಮನೆಯಾದ 10ನೇ ಮನೆಗೆ ಪ್ರವೇಶಿಸ್ತಾನೆ. ಅಲ್ಲಿಂದ ನಿಮ್ಮ ವೃತ್ತಿ ಮತ್ತು ಸಮಾಜದಲ್ಲಿ ನಿಮ್ಮ ಸ್ಥಾನಮಾನದಲ್ಲಿ ಒಂದು ದೊಡ್ಡ ಏರಿಕೆಯನ್ನ ಕಾಣಬಹುದು. ಇದನ್ನೇ ರಾಜಸಮಾನ ಜೀವನ ಅಂತ ಹೇಳೋದು. ಸರಿ, ಈ ಗ್ರಹಗಳ ಆಟ ನಮ್ಮ ವೃತ್ತಿ ಮತ್ತು ದುಡ್ಡಿನ ವಿಷಯದಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅದನ್ನ ನೋಡೋಣ. ನೆನ್ಪಿರ್ಲಿ, ಆ 2 ಹಂತದ ಫಾರ್ಮುಲಾ ಎಲ್ಲೂ ಅಪ್ಲೈ ಆಗುತ್ತೆ. ವರ್ಷದ ಮೊದಲ ಭಾಗದಲ್ಲಿ ತುಂಬಾ ಹುಷಾರಾಗಿರಬೇಕು. ಆಫೀಸ್ನಲ್ಲಿ 100ಕ್ಕೆ 100ರಷ್ಟು ಶ್ರಮ ಹಾಕಿದ್ರೂ ಅದರ ಕ್ರೆಡಿಟ್ ಬೇರೆಯವರ ಪಾಲಾಗೋ ಚಾನ್ಸಸ್ ಇರುತ್ತೆ. ಸೊ ಸೈಲೆಂಟ್ ಆಗಿ ನಿಮ್ಮ ಕೆಲಸ ಮಾಡಿ. ನಿಮ್ಮ ವೃತ್ತಿ ರಹಸ್ಯಗಳನ್ನು ಯಾರಿಗೂ ಹೇಳಬೇಡಿ. ಆಫರ್ ಲೆಟರ್ ಕೈಗೆ ಬರೋವರೆಗೂ ಮೌನವೇ ನಿಮ್ಮ ದೊಡ್ಡ ಅಸ್ತ್ರ. ಮತ್ತೆ ಅಡ್ಡದಾರಿಗಳ ಬಗ್ಗೆ ಯೋಚನೆನೂ ಮಾಡಬೇಡಿ, ಯಾಕಂದ್ರೆ ಶನಿ ಎಲ್ಲವನ್ನೂ ನೋಡ್ತಿರ್ತಾನೆ. ಆದ್ರೆ ಜೂನ್ 2ರ ನಂತರ ಸೀನೇ ಚೇಂಜ್ ಆಗುತ್ತೆ. ಗುರು ಮಹಾರಾಜ ಕರ್ಮಭಾವಕ್ಕೆ ಬರ್ತಿದ್ದ ಹಾಗೆ ಪ್ರಮೋಷನ್ ಬಾಗಿಲುಗಳು ತಾವಾಗೇ ತೆರೆದುಕೊಳ್ತವೆ. ನಿನ್ನೆವರೆಗೂ ನಿಮ್ಮನ್ನ ಕಡೆಗಣಿಸ್ತಿದ್ದ ಬಾಸ್ ಇವತ್ತು ನಿಮ್ಮ ಹತ್ರನೇ ಸಲಹೆ ಕೇಳಾಕ್ ಬರ್ಬೋದು. ವ್ಯಾಪಾರಿಗಳಂತೂ ಇದು ವಿಸ್ತರಣೆಯ ಸಮಯ. ಇನ್ನು ಯೂಟ್ಯೂಬರ್ಗಳು, ಕಲಾವಿದರು, ನಿಮ್ಮ ಕಂಟೆಂಟ್ ವೈರಲ್ ಆಗೋಕೆ ಇದಕ್ಕಿಂತ ಒಳ್ಳೆ ಟೈಮ್ ಸಿಗಲ್ಲ. ಹಣದ ವಿಷಯಕ್ಕೆ ಬಂದ್ರೆ 2026ರಲ್ಲಿ ಜೇಬು ಸುಲ್ಲಾಗಿರುತ್ತಾ ಅಂತ ಕೇಳಿದ್ರೆ ಉತ್ತರ ಖಂಡಿತ ಹೌದು. 2024, 2025ಕ್ಕೆ ಹೋಲಿಸಿದ್ರೆ ಈ ವರ್ಷ ಆರ್ಥಿಕವಾಗಿ ಅತ್ಯುತ್ತಮವಾಗಿರುತ್ತೆ. ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತವೆ. ಆದ್ರೆ ದುಡ್ಡು ಜಾಸ್ತಿ ಬಂದಾಗ ನಾವು ಕೆಲವು ಎಚ್ಚರಿಕೆಗಳನ್ನು ಪಾಲಿಸಬೇಕು ಅಲ್ವಾ? ಯಾಕಂದ್ರೆ ಆರ್ಥಿಕ ಸ್ಥಿರತೆಯನ್ನ ಕಾಪಾಡಿಕೊಳ್ಳೋದು ತುಂಬಾನೇ ಮುಖ್ಯ. ಇಲ್ಲಿದೆ ನೋಡಿ, 2026ಕ್ಕೆ 3 ಪ್ರಮುಖ ಆರ್ಥಿಕ ಎಚ್ಚರಿಕೆಗಳು. ಈ 3 ನಿಯಮಗಳನ್ನ ಪಾಲಿಸಲೇಬೇಕು. ಮೊದಲನೇದು, ಮಾರ್ಚ್ನಲ್ಲಿ ಸಾಲ ತಗೊಳ್ಳೋಕೆ ಹೋಗ್ಬೇಡಿ. 2ನೇದು, ಸೆಪ್ಟೆಂಬರ್ ತಿಂಗಳು ಹೈ ಅಲರ್ಟ್, ಯಾರಿಗೂ ಜಾಮೀನ್ದಾರರಾಗಬೇಡಿ, ಇಲ್ಲದಿದ್ರೆ ದುಡ್ಡು, ಸ್ನೇಹ ಎರಡನ್ನೂ ಕಳ್ಕೋಬೇಕಾಗತ್ತೆ. 3ನೇದು ಮತ್ತು ಬಹಳ ಮುಖ್ಯವಾದದ್ದು, ವರ್ಷಪೂರ್ತಿ ಟ್ಯಾಕ್ಸ್ ಮತ್ತು ಸರ್ಕಾರಿ ದಾಖಲೆಗಳ ವಿಷಯದಲ್ಲಿ ಪ್ರಾಮಾಣಿಕರಾಗಿ.
ಸರಿ, ವೃತ್ತಿ, ಹಣಕಾಸಿನ ವಿಷಯಗಳಾಯ್ತು. ಈಗ ನಮ್ಮ ಜೀವನದ ಅತಿ ಸೂಕ್ಷ್ಮವಾದ ಭಾಗ ಅಂದ್ರೆ ಪ್ರೀತಿ, ಮನೆ, ಕುಟುಂಬದ ಕಡೆಗೆ ಬರೋಣ. ನಾನು ಮೊದಲೇ ಹೇಳ್ದಾಗೆ ಈ ವರ್ಷ ಒಂದು ಕನ್ನಡಿ ಇದ್ದಾಗೆ. ಅದು ಸಂಬಂಧಗಳ ನಿಜವಾದ ಮುಖವನ್ನು ನಮಗೆ ತೋರಿಸುತ್ತೆ. ಪ್ರೀತಿಯ ವಿಷಯದಲ್ಲಿ ಈ ವರ್ಷ ಸ್ವಲ್ಪ ಏರಿಳಿತ ಇರುತ್ತೆ. ಅದರಲ್ಲೂ ಏಪ್ರಿಲ್ನಿಂದ ಜೂನ್ವರೆಗೆ ಹೃದಯಕ್ಕಿಂತ ಹೆಚ್ಚಾಗಿ ಮೆದುಳನ್ನ ಬಳಸೋದು ತುಂಬಾನೇ ಒಳ್ಳೆಯದು. ಹೊಸ ಸಂಬಂಧಗಳಲ್ಲಿ ಆತುರ ಬೇಡ. ಕುರುಡು ಪ್ರೀತಿ ಮೋಸಕ್ಕೆ ಕಾರಣವಾಗ್ಬೋದು. ಆದರೆ ಯಾರು ಗಂಭೀರ ಸಂಬಂಧವನ್ನ ಬಯಸ್ತಿದ್ದಾರೋ ಅವರಿಗೆ ಪ್ರೇಮ ವಿವಾಹ ಆಗೋ ಯೋಗ ತುಂಬ ಸ್ಟ್ರಾಂಗ್ ಆಗಿದೆ. ಅಷ್ಟೇ ಅಲ್ಲ, ಮನೆಯವರ ಒಪ್ಪಿಗೆ ಕೂಡ ಸಿಗುತ್ತೆ. ಈಗ ನಾವು ನಮ್ಮ ಸಮಾಜದ, ನಮ್ಮ ಮನೆಯ ಆಧಾರ ಸ್ತಂಭಗಳ ಬಗ್ಗೆ ಮಾತಾಡೋಣ. ಅವರೇ ನಮ್ಮ ಮನೆಯ ನಿರ್ವಾಹಕರು, ಅಂದ್ರೆ ಗೃಹಿಣಿಯರು. ಅವರಿಲ್ಲದೆ ಯಾವ ಮನೆಯೂ ಪೂರ್ಣ ಆಗೋದಿಲ್ಲ ಅಲ್ವಾ? ಹಾಗಾದ್ರೆ 2026 ಅವರಿಗೇನ್ ತರಲಿದೆ? ತುಲಾ ರಾಶಿಯ ಎಲ್ಲ ಗೃಹಿಣಿಯರಿಗೆ 2026 ಐಡೆಂಟಿಟಿಯ ವರ್ಷ, ಅಂದ್ರೆ ನಿಮ್ಮದೇ ಆದ ಒಂದು ಅಸ್ತಿತ್ವವನ್ನ ಕಂಡುಕೊಳ್ಳೋ ವರ್ಷ. ಜೂನ್ ನಂತರ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ. ನಿಮ್ಮಲ್ಲಿರೋ ಯಾವುದಾದ್ರೂ ಒಂದು ಹವ್ಯಾಸವನ್ನ ಬಿಸ್ನೆಸ್ ಆಗಿ ಬದಲಾಯಿಸೋಕೆ ಇದೊಂದು ಸುವರ್ಣ ಅವಕಾಶ. ಮತ್ತೆ ನೀವು ಕೂಡಿಟ್ಟ ಹಣದಿಂದ ದೊಡ್ಡ ಮಟ್ಟದಲ್ಲಿ ಏನಾದರೂ ಸಾಧಿಸೋಕೆ ಸಾಧ್ಯವಾಗುತ್ತೆ. ಆರ್ಥಿಕವಾಗಿ ಸ್ವತಂತ್ರರಾಗೋ ಅವಕಾಶ ಸಿಗುತ್ತೆ. ಸರಿ, ಇಷ್ಟೆಲ್ಲ ತಿಳ್ಕೊಂಡ ಮೇಲೆ ಈ ವರ್ಷವನ್ನ ತಿಂಗಳು ಹೇಗೆ ಪ್ಲಾನ್ ಮಾಡೋದು ಅಂತ ನೋಡೋಣ. ಈ ಮಾರ್ಗದರ್ಶಿ ನಿಂಗೆ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತಗೊಳ್ಳಕ್ಕೆ ಹೆಲ್ಪ್ ಮಾಡುತ್ತೆ. ನೋಡಿ, ಜನವರಿಯಲ್ಲಿ ಪ್ಲಾನಿಂಗ್ ಮಾಡಿ. ಫೆಬ್ರವರಿಯಿಂದ ಏಪ್ರಿಲ್ ಗೋಲ್ಡನ್ ಪೀರಿಯಡ್. ಮೇ ಜೂನ್ ಸ್ವಲ್ಪ ಪ್ರೆಷರ್ ಇರುತ್ತೆ. ಆದರೆ ಜೂನ್ 2ರ ನಂತರ ಲೈಫ್ ಟಾಪ್ ಗೇರ್ಗೆ ಶಿಫ್ಟ್ ಆಗುತ್ತೆ. ಜುಲೈ ಆಗಸ್ಟ್ನಲ್ಲಿ ನಿಮ್ಮ ಆಸೆಗಳೆಲ್ಲ ಈಡೇರುತ್ತೆ. ಸೆಪ್ಟೆಂಬರ್ನಲ್ಲಿ ಸ್ವಲ್ಪ ಹುಷಾರಾಗಿರಿ. ಮತ್ತೆ ಅಕ್ಟೋಬರಿಂದ ಡಿಸೆಂಬರ್ವರೆಗೂ ಯಶಸ್ಸು ಮತ್ತು ಸಂಪತ್ತು ನಿಮ್ಮನ್ನ ಹುಡುಕೊಂಡು ಬರುತ್ತೆ. ಸರಿ, ಈಗ ನಾವು ಕೊನೆಯ ಮತ್ತು ಬಹುಮುಖ್ಯ ಭಾಗಕ್ಕೆ ಬಂದಿದ್ದೇವೆ. ಅದೇ ಪರಿಹಾರಗಳು. ನೋಡಿ, ಗ್ರಹಗಳು ತಮ್ಮ ಕೆಲಸವನ್ನ ಮಾಡ್ತಾನೆ ಇರುತ್ತೇವೆ. ಆದರೆ ಈ ಪರಿಹಾರಗಳು ಒಂದು ಛತ್ರಿ ಇದ್ದ ಹಾಗೆ. ಮಳೆ ಬಂದಾಗ ನಮ್ಮನ್ನ ನೆನೆಯದಂತೆ ಹೇಗೆ ಕಾಪಾಡುತ್ತೋ ಹಾಗೆ ಇವು ನಮ್ಗೆ ರಕ್ಷಣೆ ಕೊಡ್ತವೆ. ಇಲ್ಲಿವೆ ನೋಡಿ 3 ಸರಳವಾದ ಆದರೆ ತುಂಬಾನೇ ಶಕ್ತಿಯುತವಾದ ಪರಿಹಾರಗಳು. ಮೊದಲನೇದು, ನಿಮ್ಮ ರಾಶ್ಯಾಧಿಪತಿ ಶುಕ್ರನನ್ನ ಬಲಪಡಿಸೋಕೆ ಪ್ರತಿದಿನ ಸ್ನಾನದ ನೀರಿಗೆ ಸ್ವಲ್ಪ ಗುಲಾಬಿ ನೀರು ಅಥವಾ ಮಲ್ಲಿಗೆ ಅತ್ರು ಸೇರಿಸಿ. ಎರಡನೇದು, ಮತ್ತು ಇದೇ ಅತಿದೊಡ್ಡ ಪರಿಹಾರ, ನಿಮ್ಮ ನಡತೆಯನ್ನ, ಚಾರಿತ್ರ್ಯವನ್ನ ಶುದ್ಧವಾಗಿಟ್ಕೊಳ್ಳಿ. ಸತ್ಯವೇ ನಿಮ್ಮ ರಕ್ಷಾಕವಚ. ಮತ್ತು ಮೂರನೇದು, ಭಕ್ತಿಯಿಂದ ಅಮೃತಶಿಲೆಯ ವಿಗ್ರಹಗಳ ಪೂಜೆ ಮಾಡಿ. ಕೊನೆಯದಾಗಿ ಒಂದು ಮಾತು, 2026 ಒಂದು ಅವಕಾಶಗಳ ಕ್ಷೇತ್ರ. ಇಲ್ಲಿ ಗೆಲುವು ನಿಮ್ಮದೇ, ಅದು ನಿಶ್ಚಿತ. ಆದ್ರೆ ಸುಮ್ನೆ ಕುದುರೆ ಗೆಲುವು ಸಿಗಲ್ಲ. ಅದಕ್ಕೆ ನೀವು ಪ್ರಯತ್ನ ಪಡ್ಲೇಬೇಕು. 2026ರ ಕೊನೆಯ ದಿನ ಅಂದ್ರೆ ಡಿಸೆಂಬರ್ 31ರಂದು ನೀವು ಕನ್ನಡಿಯಲ್ಲಿ ನೋಡಿದಾಗ ಅಲ್ಲಿ ನಿಂಗೆ ಕಾಣಿಸೋದು ಹಳೆಯ ಭಯಗೊಂಡ ವ್ಯಕ್ತಿಯಲ್ಲ, ಬದಲಿಗೆ ಯಶಸ್ವಿ, ಆತ್ಮವಿಶ್ವಾಸದಿಂದ ತುಂಬಿದ ಒಬ್ಬ ಶಕ್ತಿಶಾಲಿ ವ್ಯಕ್ತಿ. ಹೊರಗಿನ ಗದ್ದಲದ ನಡುವೆ ನಿಮ್ಮ ಅಂತರಾತ್ಮದ ಧ್ವನಿಯನ್ನ ಕೇಳೋದನ್ನ ಮರೆಬೇಡಿ. ಅದು ಯಾವಾಗ್ಲೂ ಸರಿದಾರಿಯನ್ನೇ ತೋರಿಸುತ್ತೆ. ಈ ವರ್ಷ ಭಯ ಬೇಡ, ನಿಲ್ಲೋದು ಬೇಡ, ಕೇವಲ ಕರ್ಮದ ಹಾದಿಯಲ್ಲಿ ಮುನ್ನುಗ್ಗಿ ಅಷ್ಟೇ.